ಉಳಿಯಲಿ 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 ಅಳಿಯಲಿ ಅಳಿಯಲಿ. 2024 ಲೋಕಸಭಾ ಚುನಾವಣೆ ಪ್ರಯುಕ್ತ ನಮ್ಮ ರಾಜ್ಯ ನಾಯಕರಾದಂಥ ಡಾಕ್ಟರ್ ಟಿ.ಜಿ. ಸಾಗರ್ ಅವರು ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಮುಗಿಸಿಕೊಂಡು ಈಗ ಬಿಜಾಪುರ ಜಿಲ್ಲೆಗೆ ಬಂದಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಇವತ್ತು ದಿವಸ ನಮ್ಮ ರಾಜ್ಯ ನಾಯಕರಾದಂಥ ಟಿ.ಜಿ. ಸಾಗರ್ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆ ಈ ಒಂದು ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಸಂಚಾಲಕರು, ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರಾದಂಥ ವೈ.ಸಿ. ಮಯೂರ್ ಸರ್ ಅವರು, ಹಾಗೂ ರಮೇಶ್ ರತ್ನಾಕರ್ ಸರ್ ಅವರು, ಹಾಗೂ ನಮ್ಮ ರಾಜ್ಯ ಮುಖಂಡರಾದಂಥ ಎಸ್.ಪಿ. ಸುಳ್ಳ ಸರ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ಈ ಒಂದು ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ರಾಜ್ಯ ನಾಯಕರು ಮುಂದೆ ನಡೆಸಿಕೊಡ್ತಾರೆ ಅಂತ ತಮ್ಮಲ್ಲಿ ಕೇಳ್ಕೊತೇವೆ. ಮಾಧ್ಯಮ ಮಿತ್ರರನ್ನು ಇನ್ನೊಮ್ಮೆ ಸ್ವಾಗತಿಸ್ತಾ, ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಸಿದ್ದು ರಾಯಣ್ಣವರು, ಜಿಲ್ಲಾ ಸಂಘಟನಾ ಸಂಚಾಲಕರು ಮತ್ತು ದಲಿತ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ವೈ.ಸಿ. ಮಯೂರ್ ಅವರು, ಮತ್ತು ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ರಮೇಶ್ ಧರ್ಣಕರ್ ಅವರು, ಮತ್ತು ದಲಿತ ಸಂಘರ್ಷ ಸಮಿತಿ ಮಾರ್ಗದರ್ಶಕರು ಮತ್ತು ಸಾಹಿತಿಗಳಾಗಿರ್ತಕ್ಕಂಥ ಎಸ್.ಪಿ. ಸುಳ್ಳದವರು, ಮತ್ತು ತಾಲೂಕಾ ಸಮಿತಿ ಸಂಚಾಲಕರುಗಳಾದಂಥ ವಿಜಯಪುರ್ಲಿ ವಿಜಯ ಕಾಂಬಳೆ ಅವರು, ಇಂಡಿ ತಾಲೂಕಿನ ಸಂಚಾಲಕರು ರಮೇಶ್ ನಿಂಬಾಳ್ ಅವರು, ಬಸವನ ಬಾಗೇವಾಡಿ ಅವಿನಾಶ್ ಬಾಣಿಕೋಲ್ ಅವರು, ಶಿಂದಗಿ ಶರಣು ಚಿಲುವದಿಯವರು, ಬಬಲೇಶ್ವರ ತಾಲೂಕು ದೇವೇಂದ್ರ ಬಾಯುಮನಿಯವರು, ದೇವರಹಿಪ್ಪುರಗಿ ಸಾಯಿಬಣ್ಣ ದಳಪತಿಯವರು, ವಿಜಯಪುರದ ರಾಜೀವ್ ತೋರ್ವೆಯವರು, ಇವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಇವತ್ತು ಹಾಜರಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಕಳೆದ 4 ದಶಕಗಳ ಕಾಲ ನಮ್ಮ ನೇತೃತ್ವದಲ್ಲೇ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ. ಸಾಮಾಜಿಕ ಪರಿವರ್ತನೆಗಾಗಿ ಮತ್ತು ಸಂವಿಧಾನದಲ್ಲಿರತಕ್ಕಂಥ ಅವಕಾಶಗಳನ್ನು ವಂಚಿತರಾಗಿರ್ತಕ್ಕಂಥ ವರ್ಗಗಳಿಗೆ ದಕ್ಕುವಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಂಡಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ, ಅನೇಕ ದಲಿತ ಸಂಘರ್ಷ ಸಮಿತಿ ಹೋರಾಟಗಳು ಬಹುತೇಕವಾಗಿ ಸರ್ಕಾರದ ಕಾನೂನುಗಳಾಗಿ ಜನರಿಗೆ ಅದರಿಂದ ಅನುಕೂಲ ಆಗಿರ್ತಕ್ಕಂಥದ್ದು ಅನೇಕ ರೀತಿ ಇದ್ದಾವೆ. ಇಂಥ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳು ನಾವು ಎದುರಿಸಿದ್ದೀವಿ. ಇದು 18ನೇ ಲೋಕಸಭಾ ಚುನಾವಣೆಯೂ ಕೂಡ ನಮ್ಮ ಎದುರುಗಡೆ ಇವತ್ತು ಬಂದಿದೆ. ಈ ಚುನಾವಣೆಯನ್ನು ಕೂಡ ನಾವು ಒಕ್ಕೂರಿನಿಂದ ಎದುರಿಸಬೇಕಾಗಿದೆ. ಆದರೆ ಇದರದ ವೈಶಿಷ್ಟ್ಯತೆ ಬಹಳಷ್ಟು ಗಂಭೀರತೆಯಿಂದ ಕೂಡಿದೆ. ಈ ಚುನಾವಣೆಯಲ್ಲಿ ಬಹುತೇಕವಾಗಿ ಕೋಮುವಾದಿ ಮತ್ತು ಸಮತಾವಾದಿಯ ಮಧ್ಯದಲ್ಲಿ ನಡೀತಕ್ಕಂಥ ಈ ಚುನಾವಣೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಮತ್ತು ಬಡವರ ಚಿಂತನೆಗಾಗಿ ನಡೆಸ್ತಕ್ಕಂಥ ಇನ್ನೊಂದು ಕಡೆ ಸಂವಿಧಾನವನ್ನು ಬದಲಾಯಿಸಿ ಪ್ರಜಾಪ್ರಭುತ್ವವನ್ನು ಕೊನೆಗಾಣಿಸಿ ಅಧ್ಯಕ್ಷೀಯ ಸರ್ಕಾರದ ಸಮೀಪ ಸರ್ವಾಧಿಕಾರಿ ಕಡೆ ಎಳ್ಕೊಂಡು ಹೋಗ್ತಕ್ಕಂಥ ಎಲ್ಲ ಸೂಚನೆಗಳು ಇವತ್ತು ಬಿಜೆಪಿ ಸರ್ಕಾರ ಕಳೆದ 2014ರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇದೆಲ್ಲ ಆಕ್ಟಿವಿಟೀಸನ್ನು ಮಾಡ್ತಾ ಬರ್ತಾ ಇದೆ. ಅನೇಕ ಬಡವರಿಗೆ ಇದ್ದಿರ್ತಕ್ಕಂಥ ಸಬ್ಸಿಡಿಗಳನ್ನು ರದ್ದು ಮಾಡಿದ್ರು. ಮತ್ತು ನಿಜವಾಗಿ ಏನಂತಂದರೆ ಶಿಕ್ಷಣದಿಂದ ವಂಚಿತ ಆಗಿರ್ತಕ್ಕಂಥವರಿಗೆ ವಿಶೇಷ ಸವಲತ್ತುಗಳು, ಸ್ಕಾಲರ್ಶಿಪ್ ಇತ್ಯಾದಿ ಕೊಟ್ಟಿರ್ತಕ್ಕಂಥ ಎಲ್ಲವೂ ಕೂಡ 5.5 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಂಚಿತರನ್ನಾಗಿ ಮಾಡಿದ್ರು. ಮತ್ತು ಮೀಸಲಾತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನೇ ಇವತ್ತು ಹಾಳು ಮಾಡಿದ್ರು. ಸಂವಿಧಾನದ ಮೂಲ ಆಶಯ ಇರತಕ್ಕಂಥದ್ದು ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ, ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಮತ್ತು ಜಾತಿ ಕಾರಣಕ್ಕಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರಿಗೆ ಮೀಸಲಾತಿ ಇತ್ತು. ಆದರೆ ಇವತ್ತು ಮೀಸಲಾತಿ ಕಾನ್ಸೆಪ್ಟನ್ನು ಕೂಡ ಇವತ್ತು ಲಘುತ್ವವನ್ನು ತಗೊಂಡ್ಬಿಟ್ಟು ಮತ್ತು ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಟೆಡ್ ಬಾಡಿಗಳು ಅಧಿಕಾರ ನಡೆಸ್ತಾ ಇತ್ತು ಮ್ಯಾಂಡೇಟರಿ. ಆದರೆ ಇವತ್ತು ಬಿಜೆಪಿ ಕೂಡ ಉದಾಹರಣೆ ಕರ್ನಾಟಕದಲ್ಲಿ ತಗೊಂಡ್ರು ಕೂಡ ಮುಂಬಾಗಿಲಿಂದ ಬಂದು ಅಧಿಕಾರ ನಡೆಸಲಿಲ್ಲ. ಹಿಂಬಾಗಿಲಿಂದ ಬಂದು 17-18 ಜನರ ಅಪಹರಿಸ್ಕೊಂಡು ಹೋಗಿ ಆಮೇಲೆ ಸರ್ಕಾರವನ್ನು ರಚಿಸಿ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಒಂದು ಅಪವಿತ್ರವನ್ನು ಗೊಳಿಸಿದ್ದಾರೆ.
ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇರತಕ್ಕಂಥ ಲಕ್ಷಾಂತರ ಜನ ದುಡಿತಕ್ಕಂಥ ಸಾರ್ವತ್ರಿಕವಾಗಿರ್ತಕ್ಕಂಥ ಫ್ಯಾಕ್ಟ್ರಿಗಳು, ಕೈಗಾರಿಕೆಗಳು ಇವತ್ತು ಎಲ್ಲವೂ ಕೂಡ ಖಾಸಗೀಕರಣ ಕಡೆ ಒಂದು ಮುಖ ಮಾಡಿಸಿ ಎಲ್ಲ ಲಕ್ಷಾಂತರ ಇವತ್ತು ಕಾರ್ಮಿಕರನ್ನ ಇವತ್ತು ಬೀದಿ ಪಾಲು ಮಾಡತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತು 2014ರಲ್ಲಿ ಒಂದು ದೊಡ್ಡ ಆಸೆ ಇಟ್ಕೊಂಡು ಈ ದೇಶದ ಜನ ಬಿಜೆಪಿಗೆ ಓಟನ್ನು ಕೊಟ್ಟಿತ್ತು ಮೋದಿಯವರ ನೇತೃತ್ವದಲ್ಲಿ. ಅದು 2014ರಲ್ಲಿ ಬಂದದರಲ್ಲೇ ಮೋದಿಯವರು ಮಹಾ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ, ರಾಷ್ಟ್ರೀಯ ಸಮಸ್ಯೆ ನಿರುದ್ಯೋಗ ಯುವಕರಿಗೆ. ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಜನ ಇರೋ ಒಂದು ಯುವಕರ ದೇಶ ಅಂತಂದ್ರೆ ಇಂಡಿಯಾ ದೇಶ. ಇಂಥ ಒಂದು ದೇಶದಲ್ಲಿ ಯುವಕರ ಕೈಗಳಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿದ್ರು. 1 ವರ್ಷಕ್ಕೆ 2 ಕೋಟಿ ಕೊಡ್ತೀನಿ ಅಂತ ಹೇಳಿ. ಆದರೆ 10 ವರ್ಷದಲ್ಲಿ ಅದು 20 ಬರಬೇಕಾಗಿತ್ತು, 20 ಕೋಟಿ. ಆದರೆ ಇವತ್ತು ಒಂದೇ ಒಂದು ಉದ್ಯೋಗ ಕೊಡಲಿಲ್ಲ. ಅದರ ಉದ್ಯೋಗ ಕಸ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರು ಖಾಸಗೀಕರಣ ಮಾಡಿ. ಅನಂತರ ಇವತ್ತು ಅನೇಕರು ರಿಸರ್ಚ್ ಮಾಡಿ, MA ಮಾಡಿ, ಟೆಕ್ನಾಲಜಿ ಒಂದು ಓದಿ, ಇಂಜಿನಿಯರ್ಸ್ ಓದಿ, ಡಾಕ್ಟರ್ಸ್ ಓದಿ ಇವತ್ತು ಬೀದಿಯಲ್ಲಿ ಸಿಗ್ತಕ್ಕಂಥ ದೊಡ್ಡ ವಿದ್ವಾಂಸರು ರಾಷ್ಟ್ರಕ್ಕೆ ಅವರ ಸೇವೆ ಸಮರ್ಪಣೆ ಆಗ್ತದೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.